50,000 ಓನ್ಲಿ 50,000 ಆಸೆ ನೋಡಾಗಿದೆ ಒಂದೆರಡು ನಿಮಿಷ ಬೈತೀನಿ ಅಂತ ಮಳೆ ಬರುತ್ತೆ ಅಂದ ಹತ್ರ ಕೇಳಿಸ್ಕೊಡ್ರಿ. ದಯವಿಟ್ಟು ಎಲ್ಲೆಲ್ಲಿ ಕೂತಿರೋ ಊಟ ಮಾಡಿರಾ, ಇನ್ನೊಂದ್ಸರಿ ಬೇಕು ಊಟ ತಗೊಳ್ಳಿ. ಒಂದೇ ಒಂದು ಸಣ್ಣ ಅಂತ ಹೇಳ್ಬಿಡ್ತೀವಿ ಪಟ ಪಟ ಅಂತ, ಹಂಗೆಲ್ಲ ಮತ್ತೆ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ ಗೊತ್ತಾಯ್ತಾ. ಅಂದಾದ್ರೆ ದೊಡ್ಡ ಪವಾಡ ನಡೆಯೋದು ಈ ಕ್ಷೇತ್ರದಲ್ಲಿ. ನಮ್ಮ ತಂಗಿಯರು ಗೊತ್ತಿರಂಗೆ, ನಮ್ಮ ಮಕ್ಕಳು ಗೊತ್ತಿರಂಗೆ ಇಲ್ಲಿ ನಂಬಿಕೆನೆ ನಡೀತಿದೆ. ನಂಬಿಕೆನೆ ಅರ್ಥ ಮಾಡ್ಕೊಳ್ಳಿ. ಅಂದಾದ್ರೆ ಯಾರಾದ್ರೂ ನೀವು ಬ್ಯಾಡ್ ಮೆಸೇಜ್ ಮಾಡ್ಕೊಳ್ಳಿ, ನಂಗೆ ಬೇಜಾರ. ಯಾರು ಬ್ಯಾಡ್ ಮೆಸೇಜ್ ಮಾಡ್ತಾರೆ ಅಂದ್ರೆ ಅವರಿಗೆ ಹೇಗೆ ತಿಳಿದ್ರೆ ಬ್ಯಾಡ್ ಮೆಸೇಜ್ ಮಾಡ್ತಾರೆ. ನಿಮಗೂ ಅಷ್ಟೇ, ನಾವು ಯಾಕೆ ಹೇಳ್ತೀನಿ ನಿಮಗೆ ಕಂಡರಿಂಗ್ ಅಂತಾರೆ ಅನ್ಬೇಡಿ. ಇದು ದೊಡ್ಡ ಪವಾಡ ನಂಬಿಕೆ. ಎರಡನೇದೇನಂದ್ರೆ ನಿಮ್ಮನೆ ಗಡಿಯಾರ ಟಿವಿ ಇಟ್ಟು ಫೋಟೋ, ಗಡಿಯಾರ ಟಿವಿ ಹೆಂಗಿಡ್ತೀವಿ ಎದುರುಗಡೆಗೆ ಹಂಗೆ ಫೋಟೋ ಇಟ್ಟು ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ, ಹಂಗೆ ಹಿಂಗೆ ಏನು ಬೇಡ. ಬಾಗ್ಲು ಹಂಗೀತಿ ಹಂಗೀತಿ ತಲೆ ಕಸ್ಕೋಬಾರ್ದು. ಒಂದು ಫೋಟೋ ಇಡಿ, ಅದು ಸ್ಟಿಕ್ಕರ್ ಅನಿಸಿ ನಾನು ಹಂಗೆ ಮಾಡಿ ಹಿಂಗೆ ಮಾಡಿ ಏನು ಮಾಡಿ ಸ್ಟಿಕ್ಕರ್ ಕೊಡೋದು ಬೈಕಿಗೆ, ಸಿಂಗಲ್ ಸ್ಟಿಕ್ಕರ್ ಕೊಡೋದು ಬೈಕಿಗೆ, ಎರಡು ಕಡೆ ಸ್ಟಿಕ್ಕರ್ ಕೊಡೋದು ಕಾರ್ಗಳಿಗೆ. ಬಳಗಿಂದ ಪವರ್ಸ್ ಆಗ್ತಾರೆ ಎರಡು ಕಡೆ ಕಾಣಲಿ ಅಂತ. ಯಾರ್ಯಾರು ಈಗ ನಾವು ಕಲ್ಲು ಮಣ್ಣು ದೇವ್ರು ಅಂದಾಗ ರಸ್ತೆ ದೇವ್ ಇರ್ಬೋದೇನ ಇಲ್ಬೋದು ಗೊತ್ತಿಲ್ಲ. ಈಗ ಇಲ್ಲ ಅಂದ್ರೆ ಬರ್ತಾನೆ ನಮ್ಮ ತೋರ್ಸ್ಪ ಅಂತ. ಯಾಕಂದ್ರೆ ನಾವು ತೋರ್ಸಕ್ಕೆ ನಮ್ಮ ಟೈಮ್ ಇರಲ್ಲ. ಯಾಕಂದ್ರೆ ಈ ನಂಬಿರೋರ್ನ ಬೈಯಕ್ಕೆ ಟೈಮ್ ಇರಲ್ಲ ನನಗೆ. ಹಂಗಾಗಿ ಗಡಿಯಾರ ಇಟ್ಟಂಗೆ ಫೋಟೋ ಇಡಿ. ಟೈಮ್ ಇದ್ದಾಗ ಕಡ್ಡಿ ಹಚ್ಚಿ, ಸಮಯ ಇದ್ದಾಗ ಅದನ್ನೇ ಮಾಡ್ತೀನಿ. ಕೂತ್ಕೋಬೇಡಿ, ಕೆಲ್ಸಕ್ಕೆ ಹೋಗಿ ದೇವ್ರಿಗೆ ಕೇಳಿ ದುಡಿಯೋ ಶಕ್ತಿ ಕೊಡಿ, ದುಡಿಯೋ ದಾರಿ ಕೊಡಿ. ತೇರ್ ತಗೋಗಿ ನೋಡ್ತಿರ್ತೀರ ತೇರ್ ತಗೊಳ್ಳ ಭಕ್ತರು ಹೇಳ್ತಾರೆ. ಉದಾಹರಣೆ ಈ ಮೈಸೂರು ಹುಡುಗಿನ ಹೇಳುತ್ತೆ, ಮೈಸೂರು ಹುಡುಗಿನ ಮೈಸೂರ ಆಟೋ ಡ್ರೈವರು, ನೆಲಮಂಗಲದ ಒಬ್ಬ ಆಂಬುಲೆನ್ಸ್ ಡ್ರೈವರು ಸುಮ್ಮನೆ ಅಂದ್ರೆ ಪರೀಕ್ಷೆ ಮಾಡಿಲ್ಲ, ಈ ತಾಯಿ ಬಗ್ಗೆ ತೇರ್ತಾ ಇಟ್ಟಿದ್ದ ವರ್ಷ ಯಾರು ಕೊಳ್ತಿಲ್ಲ ಅಂತ ಬಂದು ಹೇಳ್ತಾರೆ. ಅಲ್ಲಿಂದ ಶುರುವಾಗುತ್ತೆ. ಭಕ್ತರು ನನಗೆ ಇಟ್ಕೊಂತಾರೆ ಅಂತ ತಗೊಂಡೋವಾಗ ಬಾಟ್ಲಿ ಹಾಕೊಳ್ಳಿ, ಒಳಗಡೆ ಹಬ್ಬಿದಲ್ಲಿ ಪತ್ರೆ ಹೂವು ಸಿಕ್ಕಿರಿ ಅದನ್ನ ತೆಗೆದುಬಿಡಿ, ನೀರು ಹಂಗೆ ಇಟ್ಕೊಳ್ಳಿ. ಸಮಯ ಇದ್ದಾಗ ಹುಷಾರಿಲ್ಲ ಮೈ ಮೇಲೆ ಹಾಕೊಳ್ಳಿ, ಹುಷಾರಿಲ್ಲ ಒಂದೊಂದು ತೇರ್ ತಗೊಳ್ಳಿ. ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ, ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ. 3 ಹೆಣ್ಮಕ್ಳು ತಾಳಿ ಕಟ್ಕೋಬಹುದು, ಸಣ್ಣ ಕಟ್ ಮಾಡಿ ತಾಳಿ ಹಂಗಿದ್ದ ಕೈ ಕಟ್ಕೊಳ್ಳಿ. ಇನ್ನ ಮಕ್ಕಳು ಓದಲ್ಲ ಬರೆಯಲ್ಲ ಅಂದ್ರೆ ದುರ್ಗಾಸ್ಥಳ ಕೃಪೆ ಅಂತ ಬರ್ತೀವಿ. ದುರ್ಗಾಸ್ಥಳ ಮೀನ್ಸ್ ದುರ್ಗಮ್ಮ, ಸ್ಥಳ ಅಂದ್ರೆ ಗಂಗಮ್ಮ. ನಾನು ಅಂತೀನಿ ಬರಿಬೋದು ಬುಕ್ಕಲ್ಲಿ. 9 ಸರಿ ಬರಿಬೇಕಾ 100 ಸರಿ ಬರಿಬೇಕಾ ಅಂತ ಏನಿಲ್ಲ, ಹೆಸರು ಬೇಕಾದ್ರೆ ಬರಿಬೋದು. ಇನ್ನ ಸಣ್ಣ ಮನೆ, ಸಣ್ಣ ಅಂಗಡಿಗೆ ಒಂದು ಸಣ್ಣ ಪುಟ ಹಾಕೊಳ್ಳಿ. ಯಾಕಂದ್ರೆ ಹೂವು ಇಡೋ ಶಕ್ತಿ ಇರಬೇಕು. ಇಬ್ಬರು ತಲೆ ಮೇಲೆ ಒಂದು ಹೂವು ಹಾಕಂಗೆ, ಪಾದ ಮೇಲೆ ಹೂವು ಹಾಕಂಗೆ ಶಕ್ತಿ ಇರಬೇಕು. ಸ್ಟಿಕ್ಕರ್ ಅನ್ಸಿ ಅನ್ಬೇಡಿ. ಆಮೇಲೆ ಈ ಅಂಗಡಿಗಳಿಗೆ ಸಣ್ಣ ಸಣ್ಣ ವ್ಯವಹಾರ ಮಾಡೋ ಜಾಗಕ್ಕೆ ಬಡವರ ಇದ್ರೆ ಒಂದು ಸಣ್ಣ ಸ್ಟಿಕ್ಕರ್ ಅನ್ಸ್ಕೊಳ್ಳಿ. ನೀವು ಮುಟ್ಟಂಗೆ ಚಪ್ಪಲಿ ಇಲ್ದೇ ಮುಟ್ಟಿ ವ್ಯಾಪಾರ ಮಾಡಿ. ದೇವ್ರನ್ನ ಕೇಳಿ ದುಡಿಯೋ ಶಕ್ತಿ ಕೊಡವ, ದುಡಿಯೋಕೆ ಅನ್ನ ಕೊಡವ ಅಂತ. ಬಟ್ ತುಂಬ ಈಗ ಉದಾಹರಣೆ ತಂಗಿ ಬ್ಯಾಗ್ ತಗೊಂಡ್ರೆ ಭಾಳ ಸಂತೋಷ. ಯಾಕೆಂದ್ರೆ ಇನ್ನೊಂದ್ಸರಿ ಬಂದು 10 ಬ್ಯಾಗ್ ಕೊಡ್ತೀನಿ ಅಂದ್ಲು. ಒಂದು ಕ್ಲಾಸ್ ಹಾಕಿ ಅಂತ 10 ಬ್ಯಾಗ್ ನಾನು ಬಡಬಗ್ರಿ ಅಂತ ಬಿಡ್ತೀನಿ. 10 ಬ್ಯಾಗ್ ನೀವು ಕೊಟ್ಟರೆ ಒಂದು ನಾ ತಗೋತೀನಿ, ಬೇಕಲ್ಲ ಒಂದ ಇನ್ನು ಮಿಕ್ಕಿದ ಬಡಬಗ್ರಿ ಅಂತ ಮಜಾ ಬರುತ್ತೆ. ಮಜಾ ಬರುತ್ತಂದ್ರೆ ಕೊಟ್ಟು ನೋಡಿ ಮಜಾ ಬರುತ್ತೆ ತಂಗಿರ ಹಾಕರ. ಆಮೇಲೆ ಮಕ್ಕಳು ಬರಡೆ ಕೇಕ್ ಕಟ್ ಮಾಡ್ತಿರಲ್ಲ, ಅವತ್ತೇನು ಮಾಡ್ತೀರಾ ವೆಡ್ಡಿಂಗ್ ಆಸೆ ಮಾಡೋ ಬದಲು ನಿಮ್ಮ ಊರಿಗೆ ತುಂಬ ಬಡವರು ಇರ್ತಾರೆ, ಅವ್ರಿಗೆ 2 ಸೀಟ್ ಕೊಡಿಸಿ. ಮಳೆಗನ್ನೆಲ್ಲ ಡಿಸ್ಟ್ರಿಕ್ಟ್ಗಳಲ್ಲ ಅವ್ರು ನಿಮ್ಮ ಹೆಸರಕ್ಕೆ ಬದುಕ್ತಾರೆ. ಅಂದಾಜ್ ಹೋಗಿ ಊಟ ಹಾಕ್ಸಿ. ಇಲ್ಲ ನನ್ಗೆ ಓನರ್ ಆಗ್ತೀನಿ ಸನ್ಮಾನ ಮಾಡ್ತೀನಿ ಅಂತ ಯಾರೋ ಹುಚ್ಚಿದ್ರೆ ಅದೇ 100 ರೂಪಾಯಿ ದುಡ್ಡನ್ನ ಯಾರಿಗಾರ ಅಂಗವಿಗಳಿಗೆ ಕೊಟ್ಟು ಇಲ್ಲ ಊಟ ಕೊಟ್ಟು ಬನ್ನಿ. ಇಲ್ಲ 100 ರೂಪಾಯಿ ಕೊಡಿ. ಒಂದು ಊಟ ವ್ಯವಸ್ಥೆ ಮಾಡಿದ್ದಾರೆ, ಊಟ ಇಲ್ದಿದ್ದಾರೆ, ಸೂರ್ಯದರಿದ್ದಾರೆ, ಜೀವನ ಮಾಡಕ್ಕಿದ್ದಾರೆ, ಮಕ್ಕಳಿದ್ದಾರೆ, 100 ರೂಪಾಯಿ ಸಹಾಯ ಮಾಡ್ತಾವ. ಇರೋರು ಇಲ್ದರಿ ಕೊಡ್ತಾ ಹೋದ್ರೆ ಬರ್ತನವೇ ಇರಲ್ಲ. ಕೊಡುವಾಗ ಇರೋ ಮಜಾ ಕಿತ್ಕೊಂಡಾಗಿರಕ್ಕಲ್ಲ. ಅಂದ್ರೆ ನನಗೆ ಗೊತ್ತಿರುತ್ತೆ ಬೈತಾರೆ ಅಂತ, ನನಗೆ ಬೈಯೋದು ಗೊತ್ತಿಲ್ಲ, ನನಗೆ ಮೋಸ ಮಾಡೋದು ಗೊತ್ತಿಲ್ಲ, ಸುಳ್ಳು ಹೇಳೋದು ಗೊತ್ತಿಲ್ಲ, ವಂಚನೆ ಮಾಡಲ್ಲ ನಾನು. ನಮ್ದು ಡೈರೆಕ್ಟ್ ಉದ್ಧಾರ ಆಗ್ರಿ ಅಂತ ಹೇಳ್ತೀನಪ್ಪ. ಅದು ಬೈಗೊಳ್ಳ ನಿಮ್ಮ ಮನೆ ಬರೋದು. ಇವ್ರು ಬೈದಿದ್ದಂತೆ ಇಲ್ಲ ಬೈದಕ್ಕೆ ಬ್ಯಾಗ್ ಅಂಗಡಿಕೆ ಅಲ್ಲ, ಹುಡುಗಿ ಪ್ರಿಯಾ ಅಂತ ಬೈದಿದ್ದಂತೆ ಲವ್ ಮಾಡೋದು ಬಿಟ್ಟು ಹೊಟ್ಟೆ ಹಾಕಿ ಗೊತ್ತಾಗ. ಮೊನ್ನೆ ಇಬ್ಬರು ಬೈಕ್ ಕಳಿಸಿದ್ದೆ, ಎಳೆ ಹೊಡಿತಾವೆ ಗಂಡು ಮಕ್ಕಳು ಎಳೆ ಹೊಡಿತಾವೆ. ಬೈದಕ್ಕೆ ಜೀವನ ಮಾಡೋದ್ರಲ್ಲೇ ಅಂದಿಕ್ಕೆ ಜೀವನ ಮಾಡ್ತಾವ್ರಂತೆ. ಅರ್ಥ ಆಗತ್ತಾ? ನಾವು ಯಾವತ್ತು ಹಿಂಗೆ ಸಾಧನೆ ಮಾಡ್ತಾ ಹೋಗೋಣ. ಅಂದಾದ್ರೆ ಒಂದು ನಂಬಿಕೆ, 2 ಗಡಿಯಾರ ಟಿವಿ ಫೋಟೋ, 3 ಅಂತರ. ಒಂದು ವೇಳೆ ಏನೋ ಆಗಿದೆ ಅಂತ ನೀವು ಯಾರೋ ಹೇಳಿದ್ರಲ್ಲ ಅನ್ಸಿದ್ರೆ ತಡೆ ಹೊಡಿತೀವಿ. ಅಲ್ಲಿ ಹಣ ಇಲ್ಲ ಅಂದ್ರೆ ಫ್ರೀ ಹೊಡಿತೀವಿ. ಗೊತ್ತಾಯ್ತಾ? ಇನ್ನ ತೀರ್ಥೊಳಗಿ ತೀರ್ಥ ಉಪಯೋಗಿಸ್ಕೊಳ್ಳಿ. ಸಾಧ್ಯವಾದ್ರೆ ಇನ್ನೊಂದು ಕೊನೆದೇನಂದ್ರೆ, ಒಂದು ವೇಳೆ ನಮ್ಮನೆ ಮಾಟ ಮಂತ್ರ ಆಗಿದೆ, ಹೊಸ ಮನೆ ಕಟ್ಟಿ ಗೃಹಪ್ರವೇಶ ಆಗಿದೆ, ಏನೋ ತೊಂದರೆ ಆಗಿದೆ ಅಂತ ಅಲ್ಲಿ ತೀರ್ಥಕಾಯಿ ಅಂತ ಕೊಡ್ತೀವಿ. ಮನೆ ಬಗ್ಗೆ ಕಟ್ಟಿ ಎದುರುಗಡೆ ಒಂದು ಫೋಟೋ ಹಾಕಿ ದನ ಕರ್ಸ್ ಹಾಕ್ತಾ ಇದ್ರೆ, ವ್ಯಾಪಾರ ಮಾಡ್ತಿದ್ರೆ, ಕೋಳಿ ಫಾರಂ ಮಾಡ್ಕೊಂಡಿದ್ರೆ ಅಲ್ಲಿ ಒಂದು ಕಟ್ಟಡ ಕಟ್ಟಿ ಮನೆಗೊಂದು ಫೋಟೋ ಕೊಡಿ. ದೇವ್ರೇನೂ ಇಲ್ಲ. ಉದಾಹರಣೆ ಏನಾರ ಒಂದು ಕೋಳಿ ಸೇಲ್ ಆಗುತ್ತೆ, ಕೋಳಿ ವ್ಯಾಪಾರ ಮಾಡ್ತೀರಿ, ಎಷ್ಟು ದುಡ್ಡು ಬರುತ್ತೆ ಒಟ್ಟು ಊಟ ಮಾಡಿ, ಅದರ ಒಂದು 10 ರೂಪಾಯಿ ದೇವರಿಗಿಡಿ, ಒಂದು 10 ರೂಪಾಯಿ. ಇಲ್ಲ ಒಂದು ಕೋಳಿ ದುಡ್ಡು ಕೊಟ್ಬಿಡಿ. ಈ ಥರ ಈ ವ್ಯವಸ್ಥೆ ಮಾಡ್ಕೊಂಡು ಹೋಗಿ. ಆಮೇಲೆ ಅಂಗಡಿ ಇವತ್ತು ನಮ್ಗೆ ಅಂದಾದ್ರು ಯಾರು ಅಂತ ನಂಗೆ ಹೇಳಕ್ ಬರಲ್ಲ. ಯೂಟ್ಯೂಬ್ ಮಾಡೋರು ಮತ್ತೆ ನಮ್ಮನ್ನ ಶೇರ್ ಮಾಡತಕ್ಕಂಥವ್ರು, ಲೈಕ್ ಕೊಡೋ ಅಂತಕ್ಕಂಥವ್ರು, ಇದನ್ನೆಲ್ಲ ಬೇಕರು ಬ್ಯೂಟಿಫುಲ್ ಬಂದಂತ ಭಕ್ತರು. ದುಡ್ಡು ತಾನಾಗೆ ಬರುತ್ತೆ, ಕಿತ್ಕೊಳ್ಳೋದಿಲ್ಲ. ನನಗೆ ಬೇಜನ್ ದುಡ್ಡು ಬರುತ್ತೆ ನಿಮ್ಮ ಪ್ರೀತಿಯಿಂದ. ಯಾವ ದುಡ್ಡು ಹೇಳಿ? ಈ ದುಡ್ಡು. ಯಾವ ದುಡ್ಡು? ಮನಸ್ಸಿನ ದುಡ್ಡು. ನಿಮ್ಗೆ ಬೇರೆ ದುಡ್ಡು.
ನಮ್ದು ಈ ದುಡ್ಡು ನೋಡಿ ತಂಗಿ ಬಂದ್ಲು, ಯಾರೇನಂದ್ರು ತಂಗಿ ಸಪೋರ್ಟ್ ಇಲ್ಲಿ ಬಂದ್ರು, ಈ ತಂಗಿ ಒಳಗೈತೆ ಹೇಳಂಗಿಲ್ಲ, ಇವಳು ಮೆಲ್ಲಕ್ಕೆ ಎಂಟ್ಕೊಂಡಾಳ ಹಿಂಗೆ ಅಣ್ಣ ಸಮಸ್ಯೆ ಹಿಂಗೆ. ಈ ಪ್ರೀತಿಗೆ ನಾವು ಶರಣು. ಯಾರಿಗೆ ಶರಣು? ಈಗ ಅಣ್ಣ ಅಂದ, ತಮ್ಮ ಅಂದ, ಅವರಲ್ಲಿ ಪ್ರಸಾದ ಕೊಡೋದಿಲ್ಲ. ಹಿಂಗೆ ಪ್ರೀತಿ ಸಂಪಾದನೆ ಮಾಡೋದು ಬಹಳ ದೊಡ್ಡ ವಿಷಯ. ಗೊತ್ತಾಗುತ್ತಾ ಅಂತಂದ್ರೆ ಇನ್ನ ನೆನ್ಪಿರ್ಲಿ, ಇನ್ನೊಂದ್ಸರಿ ಹೇಳ್ತೀನಂತೆ, ಪದೇ ಪದೇ ಬರ್ಬೇಕಾ, 9 ಸರಿ ಬರ್ಬೇಕಾ, ಮರಿ ಕಡಿಬೇಕಾ, ಕುರಿ ಕಡಿಬೇಕಾ, ಏನಿಲ್ಲ. ಯಂತ್ರ ಅರ್ಧಗತ 1 ವರ್ಷ ಅಂತರ ಇಟ್ಕೊಳ್ಳಿ, ಕಟ್ಲೆಕ 1 ವರ್ಷ ಇಟ್ಕೊಳ್ಳಿ, ಓಟ ಅರ್ಧಗತ ಇಟ್ಕೊಳ್ಳಿ, ತೀರ್ಥ ಕೊಳ್ತಗತ ಇಟ್ಕೊಳ್ಳಿ, ನಿಮ್ಮ ಮನಸ್ಸು ಶುದ್ಧವಾಗಿ ಇಟ್ಕೊಳ್ಳಿ. ಆಗತ್ತಾ? ಬರಬೇಡಿ ಎಂದಿಲ್ಲ, ಸಾಲ ಮಾಡ್ಕೊಂಡಂಗೆ ಬನ್ನಿ, ಉಪವಾಸ ಇರ್ದಂಗೆ ಬನ್ನಿ, ಮತ್ತೆ ಹುಚ್ಚರಂಗೆ ಬರಬೇಡಿ. ಬಂದ ಮೇಲೆ ಶಾಂತಿಯಿಂದ ಮನೆಗೆ ಹೋಗಿ, ನಿಧಾನಕ್ಕೆ ಮನೆಗೆ ಹೋಗಿ. ಅರ್ಥ ಆಗುತ್ತಾ? ಅಲ್ಲಿ ಅಳದಲಾಗಲಿ ಇಲ್ಲಾಂದ್ರೆ ಮರಕಾಲಿ ಕಟ್ಟಂಗಿಲ್ಲ. ಕಾರ್ ಕೊಳೆ ಆಗುತ್ತೆ, ಕಾರ್ ಗೀಚಾಗುತ್ತೆ ಅಂತ ಬರ್ಬೇಡಪ್ಪ. ಕಾಯಕ್ಕಾಗಲ್ಲ, ಕಾರ್ ಕೊಳೆ ಆಗುತ್ತಾ, ಕಾರ್ ಗೀಚಾಗುತ್ತೆ ಅಂತ ಪುಣ್ಯಾತ್ಮರು ಬರಲೇಬೇಡಿ. ಯಾಕಂದ್ರೆ ನಿಮ್ ಕಾರ್ ಗೀಚಾದ್ರೆ ನಿಮ್ ಮನೆಗೆ ಇರಪ್ಪ. ಯಾಕೆಂದ್ರೆ ಅಲ್ಲಿ ಹಾಸ್ಪಿಟಲ್ಗೆ ಹೋಗಿ ಕೊಯ್ಕೊಂಡ್ರು ಪರವಾಗಿಲ್ಲ, ಕಾರ್ ಗೀಚಾಗುತ್ತೆ. ಮನೆ ಬಂದಲ್ಲಿ ಕಾರ್ ಗೀಚಾಗುತ್ತೆ. ಹಳ್ಳ ಹರಿದಿಂದ ಬಿಟ್ಟಿದೆಯಪ್ಪ ಪುಣ್ಯದಳ್ಳ. ಮಧುದ್ ಕೆರೆ ಬಾಯಿದಂತ ಮಳೆ ಹಳ್ಳ ಹರಿಯಕ್ಕೆ ಪುಣ್ಯ. ಅದು ಒಂದು ಕಲಿಜಿ ಬರ್ತಾ ಇಲ್ಲ, ಹಳ್ಳ ಹರಿತಾ ಇದೆ. ಫೋನ್ ಮಾಡಿ ಹಳ್ಳ ಹರಿತ ಅಂತ ಕೇಳ್ಬೇಡಿ. ಹಳ್ಳ ಹರಿಯೋದು ನಿಮ್ ಕಷ್ಟ ಪರಿಹಾರ ಆಗುತ್ತೆ ಅಂತ ಮನೆಗೆ ಕೈಲಾಗುತ್ತೆ. ಎಲ್ಲ ಬಿಸ್ತಾರ ನೀರು ಕುಡಿತೀರಿ, ಫಿಲ್ಟರ್ ನೀರು ಕುಡಿತೀರಿ, ಜ್ಯೂಸ್ ಕುಡಿತೀರಿ, ಕಂಡರ ಮನೆಗೆ ಹಾಕಿದ್ ಹೋಟೆಲ್ ಏನ್ ಬೇಕಾದ್ರೆ ತಿಂತೀರಿ. ನೀರು ಬರುತ್ತಾ ಅಂತ ಫೋನ್ ಮಾಡಿ ಕೇಳ್ತಾರೆ, ನೀರು ಬರ್ತಾ ಇದೆಯಾ ಅಂತ. ನೀರು ಬರ್ಲಿ ಅಂತ ನಮ್ಮ ಆಸೆ. ನೀರೊಳಗೆ ಬರಂತ ಬರ್ರಪ್ಪ. ಆಗುತ್ತಾ? ಇನ್ನು ಯಾರಿಗೆ ಮಕ್ಕಳಾಗಿಲ್ಲ ಅಂತ ಬಂದೆ ತಂಗಿಯರ, ರೇಟ್ ಕೇಳಿದ್ರೆ ಸರಿ, ನನಗೆ 5 ವರ್ಷಕ್ಕೊಬ್ಬ 10 ವರ್ಷಕ್ಕೊಬ್ಬ ಮಗು ಹಾಕ್ಬೇಕಾದ್ರೆ ಕೇಳ್ಬೇಕು. ಮಗು ಯಾರಿಗೆ ಆಗ್ಬೇಕು ಅವರೇ ಕೇಳ್ಬೇಕು. ರಮ್ ಕೇಳಂಗಿಲ್ಲ, ರಮ್ ಕೇಳತ್ ನೋಡಿ. ಮಗಳಾದ್ರೆ ನಿಂತಲ್ಲ ಅವಳು, ರಮ್ ಕೇಳ್ತೀವಿ. ಮಕ್ಕಳಾಗಿಲ್ಲ ಅವಳಿಗೆ ಬೇಕಾ ಬೇಡ ಗೊತ್ತಿಲ್ಲ, ಮದುವೆ ಆಗಲಿಲ್ಲ ಮಲಗಿರ್ತಾನೆ, ರಮ್ ಕೇಳ ಮದುವೆ ಆಗಲಿಲ್ಲ. ಅವ್ರು ಕೇಳ್ತಾರೆ ಸುಮ್ಕೂತು, ಕರೆಕ್ಟಾ? ನೀವ್ ಸುಮ್ಕಿರ್ಬೇಕು. ಆಮೇಲೆ ಅಜ್ಜರು ಬಂದು ಬಿಲ್ಡ ಪಡೆಯಂಗಿಲ್ಲ. ಆಗುತ್ತಾ? ಯಾರಿಗೆ ಮಕ್ಕಳು ನೋಡಿ, ಹುಡುಗಿ ಮಕ್ಕಳಾಗ್ಬೇಕು, ಅಮ್ಮ ತೊಳ್ತಾವಳೆ ನೋಡ್ರಿ, ಹೆಂಗ್ ತೊಳ್ತಾವಳೆ ಅಂತ. ಆತ ಹಿಡಿಯೋ ನಿಮ್ಮ ಮನೆ ಹಾಕೋ ಬೈತಾರೆ ಅಂತ ಹಾಕೋ ನೋಡಿ. ಇವತ್ತು ತೊಳ್ತಾವಳು ಭಗವ ನೋಡಿ. ಮಕ್ಕಳಾಗಾರನ ಅಮ್ಮರು ತೊಳ್ತಾರೆ. ನಾವೇನ್ ಮಾಡೋದಪ್ಪ? ನಮ್ದವ್ರಿಗೆ ಮಕ್ಕಳು, ಪೂಜ್ಯರಿಗೆ ದೇವರು ಅಂತ ಹೇಳ್ತಾ ಇರ್ತೀವಿ ನಾವು. ಯಾರಿಗೆ ಬೇಕು ಅವ್ರೆ. ಈಗ ಲೋಕಾಯುಕ್ತರು ರಾಮಣ್ಣ ಕಸ ಹೊಡೆದು ಕಲ್ಲಾಕೋಯ್ತು, ಕರೆಕ್ಟ್ರಪ್ಪ? ಭಕ್ತಿ ಇದ್ರೆ ಅಡ್ಡ ಬಿಡ್ಬೇಕು. ಯಾರು ಈಗ ಊಟ ಮಾಡಿ ಒಟ್ಟು ತುಂಬೋದು. ನಿನಗೂ ಅಷ್ಟೇ, ನೀವು ಅಷ್ಟೇ ಮಾಡಿ. ನನಗೆ 5 ವರ್ಷಕ್ಕೊಬ್ಬ ಮಗ ಚಿರಂಜೀವಿ ದುರ್ಗ ಅಂತ, 10 ವರ್ಷಕ್ಕೊಬ್ಬ ಮಗ ದೊರೆ ದುರ್ಗ ಅಂತ. ಏನು ವಿಗ್ರಹ ಮೂತು ಬಿಡಿ, ಹಾಗೆ ಮಕ್ಕಳಿದೆ ನನಗೆ. ಸೊಳ್ಳೆ ಕಡಿತಾ ಇರ್ತೇವೆ ಅಲ್ಲಿಗೆ ಬಾಂತರಿಗೆಲ್ಲ. ಕಡಿಬಾರ್ದು ಕಣ, ಒಂದು ಸೊಳ್ಳೆನೇ ಕಡಿಯಲ್ಲ. ಇದು ಈ ಜಗತ್ ಪವರ್. ನಂಬಿಕೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನಾನು ತೋರಿಸಿದ್ದೀನಂತೆ. ಮಂತ್ರ ಹಾಕೊಂಡ್ರೆ ಸುಳ್ಳೆಳೆ ದೇವ್ರು ಬರುತ್ತೆ, ತರಬೇಡ ದೇವ್ರು ಬರುತ್ತೆ, ಎಲ್ಲ ಸುಳ್ಳು ಅಂತ ನಾನು ತೋರಿಸಿದ್ದೀನಿ. ಶುದ್ಧವಾದ ಮನಸ್ಸಿರ್ಬೇಕು, ಶುದ್ಧವಾದ ಬೇಡಿಕೆ ಬೇಕು. 9 ಸರಿ ಬಂದ್ರು ಬೇಡಕ್ಕಿಲ್ಲ, 10 ಸರಿ ಬಂದ್ರು ಬೇಡಕ್ಕಿಲ್ಲ. ದೇವ್ರಿಗೆ ಪ್ಲೇಂಕ್ ಸೊಳ್ಳೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ. ಸಾಷ್ಟಾಂಗ ನಮಸ್ಕಾರ ಅಂದ್ರೆ ಈಗ ನಾನು ಅಂತ, ಮುಂದಿನ ಹಿಂದ್ಗಡೆ ನನ್ನದು ಅಂತ. ತಲೆ ಮೇಲೆ ನನ್ನಿಂದಲೇ ಈ 3 ಬಿಟ್ಟು ಅಡ್ಬಿದ್ರೆ ನೀವು ದೇವ್ರು ಬರುತ್ತೆ. ನಾವು ದೇವ್ರನ್ನ ತಲೆ ಮೇಲೆ ಇಟ್ಕೊಂಡಿವಿ, ನೀವು ತಲೆ ಒಳಗೆ ಇಟ್ಕೊಂಡು ಅಹಂಕಾರಗಳನ್ನ. ತಲೆ ಒಳಗೆ ಇಟ್ಕೊಂಡ್ರೆ ತಲೆ ಕೆಟ್ಟೋಗುತ್ತೆ, ತಲೆ ಮೇಲೆ ಇಟ್ಕೊಂಡು ಆಶ್ರಮ ಮಾಡುತ್ತೆ. 2 ವ್ಯತ್ಯಾಸ ಇದೆ. ಓದಿದ್ದೀನಿ ನಾನು, ಇವ್ರು ನಾವು ಬಡಿ ಎಂತೆಂತ ಪಂಟ್ರನ್ನ ಹರಡೆ ಮೂಡಿ ಗುಂಡಿಗೆ ಉಣೋದು. ಎಷ್ಟು ಕೋಟಿಗಿದ್ರು ಯಾವನ್ನ ಬಿಡಲ್ಲ, ಬಂಗಾರ ಹಾಕೊಂಡು ಬಿಡೋಲ್ಲ, ಬೆಳ್ಳಿ ಹಾಕೊಂಡು ಬಿಡೋಲ್ಲ. ನಾನು ಅದಕ್ಕೆ ಬೆಳ್ಳಿ ಬಂಗಾರ ಹಾಕೊಂಡು ಯಾಕೊತ್ತಾ, ಒಂದ್ ವೇಳೆ ಉಂಗುರ ಹಾಕೊಂಡಿರ್ತೀನಿ ಅಂತ ಬಿಚ್ಚಕ್ ಬಂದಿಲ್ಲ ಅಂದ್ರೆ ಬೆಳ್ಳೆ ಕಟ್ ಮಾಡ್ತಾರಂತೆ ನೋಡಿ. ಒಂದೇ ತಡೆಯೋ, ಬಿಚ್ಚಕ್ ಬಂದಿಲ್ಲ ಅಂದ್ರೆ ಬೆಳ್ಳೆ ಕಟ್ ಮಾಡ್ತಾರಂತೆ, ನೋವಾಗುತ್ತೆ ಅಂತ ಹೇಳಿ. ಯಾವಾಗ ಸತ್ತಾಗ ನೋವಾಗುತ್ತೆ ಅಂತ ಬಂಗಾರ ಹಾಕೊಂಡಿಲ್ಲ ನಾವು. ಏನೋ ಮೈ ಹಾಕಂತ ಇದ್ದೆ, ಅಣ್ಣ ತಮ್ಮ ಗುದ್ದಾಡ್ತಾರಂತೆ. ಯಾರಿಗೋಸ್ಕರ? ಚೈನಿಗೋಸ್ಕರ. ಅದಕ್ಕೆ ನೀವಂಗ್ ಮಾಡ್ಬೇಡಿ, ಹುಷಾರ ಸಾರಿ. ಕರೆಕ್ಟನಪ್ಪ? ಹುಷಾರ ಸಾರಿ. ಎಂತಾಯ್ತೀರಾ? ರೋಡಾಗ ಉಚಿತ ಸಾಯ್ಬೇಡಿ, ಹಾಸ್ಪಿಟಲ್ ಕಾಲೇ ಬಂದು ಸಾಯ್ಬೇಡಿ. ನಿನಗೆ ಬರ್ತದ ಹೆಂಗ್ ಸುಮ್ಮನೆ ಮಾತಾಡ್ಬಿಡ್ತಾರ, ಗೊತ್ತಾಗಿಲ್ಲ ಹುಡುಗಿ. ಅದಾಗತ್ತಾ? ರೋಡಾಗೆ ಕಾಯಿಲೆ ಬಂದು ಆಕ್ಸಿಡೆಂಟ್ ಸಾಯ್ಬೇಡಿ, ಮನೆಗೆ ಕಾಯಿಲೆ ಬಂದು ಸಾಯ್ಬೇಡಿ, ಆರೋಗ್ಯ ಸಾಯ್ರಿ ಅಂತ ದೇವ್ರನ್ನ ಕೇಳಿ. ಅಂತಂದ್ರೆ ಇನ್ನೊಂದು ಹೇಳ್ತೀನಿ, ಮಕ್ಕಳಾಗಿಲ್ಲ, ಮಕ್ಕಳಾಗಿಲ್ಲ, ಯಾರಿಗೆ ಮಕ್ಕಳಾಗಿಲ್ಲ, ಕಿಡ್ನಿ ಫೇಲ್ ಐತಿ, ಕಿಡ್ನಿ ಸ್ಟೋನ್ ಐತಿ, ಕಿಡ್ನಿ ಅಡುಗೆ ಚೆನ್ನಾಯ್ತಾ? ಏನ್ ಕಿಡ್ನಿ ಫೇಲ್ ಅಂತ ಬರ್ತಾರೆ ಅವ್ರು. ಅಡುಗೆ ಮಾಡೋರು ಚೆನ್ನಾಗಿ ಮಾಡ್ಸಿದ್ರು. ಸೂಪರ್ ಇದೆಯಾ? ಅಡುಗೆ ಮಾಡಿದ್ರು ಸಾಕಣ, ಇನ್ನೊಂದು ಸಾಕಣ. ಇವತ್ತು ಯಾರು ಅಕ್ಕಿ ತಂದು ಕೊಟ್ಟಿರಿ, ಬೆಲ್ಲ ತಂದು ಕೊಟ್ಟಿರಿ, ದೇವ್ರ ಸೀರೆ ತರ ಬದ್ದೆ ಒಂದು ರಿಕ್ವೆಸ್ಟ್, ದೇವ್ರ ಸೀರೆ ಬದ್ದೆ ಮಾಮೂಲಿ ಸೀರೆ ತಾನೆ. ಸೀರೆ ಕೊಟ್ಟಿರಿ ಯಾರು, ಅಕ್ಕಿ ಕೊಟ್ಟಿರಿ ಯಾರು, ಬೆಲ್ಲ ಕೊಟ್ಟಿರಿ ಯಾರು, ಕಾಣಿಕೆ ಡಬ್ಬೆ ಒಳಗೆ ಯಾರು ಹೊಟ್ಟೆ ತುಂಬಿಸಿರಿ? ಇಲ್ಲಿ ಕಾಣಿಕೆ ಡಬ್ಬೆ ಒಳಗೆ ಯಾರು ಹೊಟ್ಟೆ ತುಂಬಿಸಿರಿ? ನಿಮ್ಗೆಲ್ಲ ನಮ್ಮ ದೇವಸ್ಥಾನ ಕಡೆಯಿಂದ ಅಂದಾದ್ರೆ ನೀವು ಕೂಡ ನಾವು ತಿನ್ನೋದು, ನೀವು ಕೂಡ ಅಕ್ಕಿ ನಾವು ತಿನ್ನೋದು. ನಾವು ಸ್ವಲ್ಪ ನಿಮಗೆ ಹಂಚ್ಬಿಡ್ತೀನಿ. ಅಕ್ಕಿ ಖಾಲಿ ಬೀಳ್ಬೇಡಿ ಅಂತ ಹೇಳೋ ಉದ್ದೇಶ. ನಾವು ದೊಡ್ಡ ಸಿಗಲ್ಲ, ನಂಗೆ ದೊಡ್ಡವ್ರು ಇರ್ತೀರಂತೆ. ದೊಡ್ಡ ಈಗ ಅಣ್ಣ ಅಂತರ್ಗಾಯಿ ಖಾಲಿ ಬಿಡ, ದೊಡ್ಡ ಬೇಡ. ಆಮೇಲೆ ಊಟ ಮಾಡುವ ಖಾಲಿ ಬೀಳೋ ಅವಶ್ಯಕತೆ ಏನಿಲ್ಲ. ಈ ಭೂಮಿ ಮೇಲೆ 3 ವಸ್ತುಗಳಿಗೆ ಬಹಳ ಡಿಮ್ಯಾಂಡ್ ಇದೆ. ಒಂದು ತಾಯಿ ತಂದಿಗೆ, 2 ತಿನ್ನ ಕುಡಿಯೋ ನೀರಿಗೆ, ಇನ್ನೊಂದು ಬಹಳ ಅವಶ್ಯಕತೆ ಇದೆ ಒಂದು ವಸ್ತು ಇದೆ, ಟೈಮ್. ಇದು ವೇಸ್ಟ್ ಮಾಡಬಾರ್ದು. ವೇಸ್ಟ್ ಮಾಡ್ತೀರಾ? ಈ 3 ವೇಸ್ಟ್ ಮಾಡಬಾರ್ದು. ವೇಸ್ಟ್ ಮಾಡಿದ್ರೆ ನೀವು ವೇಸ್ಟ್ ಅಂತ ಹೇಳ್ತೀನಮ್ಮ. ವೇಸ್ಟ್ ಮಾಡಿದ್ರೆ ನೀವು ವೇಸ್ಟೇ. ಯಾವ ಕಾರಣಕ್ಕೂ ಇದು ಮತ್ತೆ ಸಿಗಲ್ಲ. ಅಂದ್ರೆ ನೀವು 10 ಮದುವೆ 10 ಮಕ್ಕಳು ಆಗ್ತವೆ, ಏನು ಸಮಸ್ಯೆ ಇಲ್ಲ. ಫ್ರೆಂಡ್ ಸಿಗ್ತಾರೆ, ನೆಂಟರು ಸಿಗ್ತಾರೆ ಉಣ್ಣಕ್ಕೆ, ಆದ್ರೆ ತಾಯಿ ತಂದು ಸಿಗಲ್ಲ. ದಯವಿಟ್ಟು ಅನ್ನ ಹಾಕ್ಬಿಡಿ. ಕೈ ಮುಗಿಬಿಡ್ತೀನಿ, ತಾಯಿ ತಂದು ದಯವಿಟ್ಟು ಅನ್ನ ಹಾಕ್ಬಿಡಿ. ನಿಮ್ಮ ತಾಯಿ ತಂದು ದಯವಿಟ್ಟು ಇರೋಷ್ಟು ನೋಡ್ಕೊಂಬಿಡಿ. 2ನೇದು ಏನು ಗೊತ್ತಾ, ಕಂಡರ ಬಗ್ಗೆ ಮಾತಾಡಬೇಡಿ, ಬೇರೆ ಮನಸ್ಸು ನೋವು ಮಾಡಬೇಡಿ.
ಮೂರನೇದು ಹೆಂಗ್ ಗೊತ್ತಾ, ಆಸ್ಕೆ ಕಾಚಾಚಿ. ಇದು ನಿಮ್ಗೆ ವಿನಂತಿ, ಯಾಕೆಂದ್ರೆ ಮಕ್ಕಳಿಲ್ಲ, ಗಂಡಿಲ್ಲ, ಹೆಂಡ್ತಿಲ್ಲ, ಅವ್ರೇನೋ ಸಮಸ್ಯೆ ಇರುತ್ತೆ, ಅದು ನಾವು ಮಾತಾಡಬಾರ್ದು, ಅವಿವೇಕಗಳು ಆಗ್ಬಿಡ್ತಿರುತ್ತೆ. ಆಂಟಿ ಗಲಾಟೆ ಮಾಡಿ ಬೈದ್ಬಿಡ್ತೀನಿ ನಾನು. ಕೈ ನೋವು ಬರುತ್ತೆ, ಕಾಲು ನೋವು ಬರುತ್ತೆ, ನಾಡ್ಕಾಡಿದ್ರೆ ಕಲ್ಲು ಕೂತ್ಕೊಳ್ಳಿ, ಯಾಕಂದ್ರೆ ಕಲ್ಲು ಹಾಕಿದ್ರೆ ನಿಮ್ಮ ಹತ್ರ ನಾಡ್ಕಾಡ ಕೂತ್ಕೊಳ್ಳಿ ಅಂತ. ಕರೆಕ್ಟಾಗಿ ಕರೆಕ್ಟ್ ಅಲ್ವ? ಇಲ್ಲಿ ಇಟ್ಕೊಳ್ಳೋ ಕೈ ನಂಗೆ ಸುಸ್ತಾಗುತ್ತೆ, ನೀವು ತೂಗಾಡೋದಲ್ಲಿ ಕಲ್ಲು ಹಾಕಿದ್ರೆ ಯಾಕೆ ಹಾಕಿದ್ದೀವಿ, ರಿಕ್ವೆಸ್ಟ್ ಮಾಡ್ಕೊಂಡು ಪಾಪ ರಾಮಣ್ಣ ಹಾಕೋಯ್ದಾನೆ. ಈಗ ಲೆವೆಲ್ ಇಟ್ಕೊಳಪ್ಪ, ಬಾತ್ರೂಮ್ ಇಲ್ಲ ಅಂತ ಯಾರೋ ಬೇಸೆ ಮಾಡ್ಬಿಡಿ, ಬಾತ್ರೂಮ್ ಇತ್ತಿಲ್ಲಿ, ಬಾತ್ರೂಮ್ ತೆಗಿಯೋ ಮಾಡಿದ್ದು ನೀವೇ ಭಕ್ತರು. ದೇವ್ರ ನೋಡಕ್ ಬಿಡಲ್ಲ ಅನ್ಕೋಬಿಡಿ, ದೇವ್ರ ನೋಡಕ್ ಬಿಡ್ತಿದ್ವಿ. ಹೋದಾರೆಲ್ಲ ದೇವ್ರಿಗೆ ಹೋಯ್ತು ಬಣ್ಣೆ ತೆಗೆಯೋದು ಉಗಿಯೋದು ಮಾಡ್ತಿದ್ರು, ನಿಲ್ಸ್ಬಿಟ್ಟಿದ್ವಿ ನಾವು. ಮಮ್ಮಿ ಅಂದ್ರೆ ಮಗು ಅಲ್ಲೇ ಕೂತ್ಕೊ ಅನ್ನೋರು, ಹಂಗಾಗಿ ಅಲ್ಲಿ ಬಿಡಲ್ಲ. ಅಮ್ಮ ಯಾಕಮ್ಮ ಹಂಗೆ ಆಡ್ತೀಯಾ, ಯಾಕೆ ಆಡ್ತೀವಿ ನೀವು ಹಿಂಗೆ ಆಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಿಮ್ಮ ಮಕ್ಕಳು ಹೆಂಗ್ ಬಳಸಿದ್ ನೀವು ಅಂತ. 4 ಜನ ಮಧ್ಯೆ ಸೌಜನ್ಯದಿಂದ ಕಲೀರಿ. ಆಮೇಲೆ ಬಾತ್ರೂಮ್ ಇತ್ತಲ್ಲಿ ಯಾಕೆ ಬೇಜಾರಾಗಿ ತೆಗೆದು ಇವತ್ತು ಲೆವೆಲ್ ಹಾಕ್ಬಿಟ್ಟಿದ್ದೀನಪ್ಪ, ಬಾತ್ರೂಮ್ ವ್ಯವಸ್ಥೆ ಇಲ್ಲ ಅಂತ ಅನ್ಬೇಡಿ, ಏನೇ ವ್ಯವಸ್ಥೆ ಇಲ್ಲ. ಯಾಕೆ ಬಾತ್ರೂಮ್ ಇತ್ತು, ಬಾತ್ರೂಮ್ ಒಳಗೆ ನೀರು ನೀವು ಹಾಕಬೇಕು. ಒಂದ್ ವೇಳೆ ನೀರು ಬಂದಿಲ್ಲ ಅಂದ್ರೆ ಯಾರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಹಾಕಬೇಕು. ಅಲ್ಲಿ ಬಂದು ಪೂಜಾರನ್ ಕೇಳೋದು, ನೀರು ಬರ್ತಾ ಇಲ್ಲ ನೋಡಿ ಅಂತ. ಒಂದ್ ವೇಳೆ ನಾನು ನನ್ನೇ ಒಬ್ರು ಕೇಳ್ತಾರೆ ನೀರು ಬರ್ತಾ ಇಲ್ಲ ಅಂತ, ಹಾಕೊಳ್ಳಿ ಹಿಂದೆ. ಇತಿಹಾಸ ಏನಂದ್ರೆ ಬೇಜಾರ ಸಂಗತಿ, ನಮ್ಮ ಅಪ್ಪಂಗೆ ವಯಸ್ಸಾಯ್ತು 84 ವರ್ಷ, ನಮ್ಮ ಅಮ್ಮಂಗೆ ವಯಸ್ಸಾಯ್ತು, ನಮ್ಮ ಅಮ್ಮ ಬಂದಿಲ್ಲ. ನಮ್ಮಪ್ಪ ಇಲ್ಲಿ ಗೊತ್ತಲ್ಲ ನಿಮ್ಗೆ ಪೇಪರ್ ಆಯ್ದ ಕಸ ಮಾಡ್ತಾ ಇರುತ್ತೆ. ಯಾರೋ ಲೇಡಿ ಬಂದು ಬೆಳಗಳಿಗೆನೆ ನಮ್ಮ ಅಪ್ಪನ ಕರೆದು ನೀರು ಹಾಕ್ಸ್ಕೊಂತವಳೆ. ನಮ್ಮ ಅಪ್ಪ ನೀರು ಹಾಕ್ತಾ ಇದ್ದೆ, ನಾವು ಅಯ್ಯ ಅಂತೀನಿ, ಯಾಕಯ್ಯ ಅಂದೆ, ಬಿಡಪ್ಪ ಮಗಳು ಅಂತ. ಯಾಕ್ರಿ ಹಾಕ್ಸಂಗಿಲ್ವಾ ಅಂತಾರೆ. ಅಯ್ಯೋ ತಲೆ ಕೆಟ್ಟಿದ್ದ ನಮ್ಮ ಅಪ್ಪ ಅಂದೆ. ಅವಳಿಗೆ ಅದು ಸೌಜನ್ಯ ಇಲ್ಲ, ಹೌದಾ ಅಂತಾಳೆ. ಅದಕ್ಕೆ ಅವತ್ತೇ ಬಾತ್ರೂಮ್ ಕಿತ್ತಾಕಿರೋದಂದ್ರೆ, ಅವೇ ಬಾತ್ರೂಮ್ ಜಾಗ ಕಾಣುತ್ತೆ ನಿಮ್ಗೆ, ಯಾಕಲ್ಲ ಗಲೀಜ್ ಅಂದ್ರೆ ಅಲ್ಲೇ ಬಾತ್ರೂಮ್ ಇತ್ತು, ಅದಕ್ಕೆ ಬಾತ್ರೂಮ್ ಕಿತ್ತಾಕ್ತೆ. ನೀರು ಹಾಕೋದು ಬೇಡ ನಮ್ಗೆ ಅಂತ, ಅರ್ಹತೆ ಬೇಡ ನಿಮ್ಗೆ ಅಂತ. ಈ ಗಲ್ಲು ತೆಗಿತಿದ್ದೆ, ಪುಣ್ಯಾತ್ಮ ರಾಮನ ಕ್ಲಾಸ್ ಹಾಕಿ ಅಂತಾರೆ, ಹಾಕಿ ರೊಕ್ಕ ಇಟ್ಟರು, ಕೈ ಮುಗಿದೋಗ್ಬಿಟ್ಟ, ಕಲ್ ತೆಗಿಬೇಡ ಅಂತ. ಇಲ್ಲ ಕಲ್ ತೆಗಿತಿದ್ದೆ, ಯಾಕೊತ್ತ 8 ಕುಣಿಸಿ ಗಂಡ ಬರ್ತಾನೆ, ನಮ್ಮ ವೈಫು ಲೇಟ್ ಆಗತ್ತೆ ನಿಮ್ಗೆ ಅಂತಾನೆ. ಮಗು ವಿಷಯ 8 ಹುಷಾರಾಗ್ಲಿನಲ್ಲ ಅದ್ ಬಿಡಲ್ಲ, ಅಲ್ಲಿ ಗಂಡು ವಿಷಯ 8 ಅದ್ ಬಿಡಲ್ಲ, ಇಲ್ಲಿ ಕುಂಡಿಸ್ಬಿಟ್ಟು ಬಂದಲ್ಲಿ ಬಿಡ್ತಾರೆ ಲೇಟ್ ಆಗುತ್ತಾ ಅಂತ. ಹಂಗಾಗಿ ಎಲ್ಲ ಸ್ಟಾಪ್ ಮಾಡಿದ್ವಿ. ಅಂದ್ರೆ ದಯವಿಟ್ಟು ದೂರಿಂದ ಬಂದು ಏನ್ಬೇಡಿ, ಇದೇ ಫಸ್ಟ್ ಬಂದು ಏನ್ಬೇಡಿ. ಯಾರಿಗೆ ಮಕ್ಕಳಾಗಿಲ್ಲ, ಮಗು ಆಗಿಲ್ಲ, ಕಿಡ್ನಿ ಫೇಲ್ ಐತಿ, ಕಿಡ್ನಿ ಸ್ಟೋನ್ ಐತಿ ಅಂತಕ್ಕಂಥ ಯಾರು ಬಂದಿದ್ರೆ ಕೇಳ್ತಾರೆ. ಆಮೇಲೆ ಆಟೋ ಹೋಗುತ್ತೆ, ಬಸ್ ಹೋಗುತ್ತೆ ಅನ್ಬೇಡಿ, ಲೈವಲ್ಲಿ ಹಾಕಿರ್ತೀನಿ ನಾನು, ನೆನ್ಪಿಟ್ಕೊಳ್ಳಿ. ಆಟೋಗೆ 200 ರೂಪಾಯಿ ಚಾರ್ಜ್. ನೀವೇನೋ ಅರ್ಜೆಂಟ್ ಮಾಡಂಗಿದ್ರೆ ಆಟೋ 200 ರೂಪಾಯಿ ಇಸ್ಕೊಂತಾರೆ ನಮ್ಮ ಹುಡುಗರು. 50 ರೂಪಾಯಿ ಸೀಟ್ ಲೆಕ್ಕ ಹೊಡಿತಾರೆ. ಒಂದ್ ವೇಳೆ ಯಾವನಾರ ಒಬ್ಬ ತಲೆಕೆಟ್ಟ ನಿಮ್ಗೆ ಯಾವ ಮಾರ್ಸಿರೆ, ನೀವು ಯಾವ ಮಾರಿರೆ, ನೀವಾಗೆ ಬಗ್ಗೆ ಅಪ್ ಅಂಡ್ ಡೌನ್ ಬಂದಿಂತ ಯಾವ ಮಾರಿ ನಾವು ಜವಾಬ್ದಾರಲ್ಲ. ಅದೆಲ್ಲ ಯಾವ ನಾಯಿ ಬಗಳಿರೆ ಅದಕ್ಕೆ ನಾವು ಕಾರಣಕ್ಕಂತ ಆ ನಾಯಿಗೆ ನೀವು ಒಂದು ನನಗೆ ಹೇಳ್ಬೇಕು ಯಾವ ನಾಯಿ ಬಗಳುತ್ತೆ ಅಂತ. ನಂಬರ್ ಕೊಡ್ಬೇಕು, ಒಂದ ಗಾಡಿ ನಂಬರ್ ಕೊಡ್ಬೇಕು. ಮೋಸ ಮಾಡಿದ್ರೆ ಮೋಸ ಯಾರು ಮಾಡ್ತಾ ಇಲ್ಲ, 100 ಜನ ಬಿದ್ದೇ ಇರ್ತಾನೆ. ಎಲ್ಲರೂ ಬೇಗಿಲ್ಲ. ಇವತ್ತು ನಮ್ಮ ಹುಡುಗರು ಬಹಳ ಒಳ್ಳೆ ಹುಡುಗರು ಇದ್ದಾರೆ, ಅಲ್ಲಿ ನೋಡಿ ಹೆಂಗ್ ಸಭೆಯನ್ನು ನಿಂತಿರ್ತಾರೆ. ಈಗ 105 ರೂಪಾಯಿ ಬರೀತಾರೆ ನಮ್ಮ ಹುಡುಗರು, ಇವರೆಲ್ಲ ಆಟೋ ಹುಡುಗರು. ನಮ್ಮ ಕಡೂರಲ್ಲಿ 105ಕ್ಕೆ ಬಂದ ಮೊನ್ನೆ ಪುಣ್ಯಾತ್ಮ. ಅಲ್ಲಿ ನೀವು ಅಪ್ ಅಂಡ್ ಡೌನ್ ಬಂದು ಇಲ್ಲಿ ಬಂದು ಲೇಟ್ ಆಗುತ್ತೆ ಯಾವನ ಬರ್ತಾನೆ, ತಲೆಕೆಟ್ಟನು ಸ್ಟಾರ ವಿಮಲ ತಿಂತಾನೆ, ಬೀಡಿ ಹೊಡಿತಾನೆ, ಕಡರ ಬಾಡಿಗೆ ಅಲ್ಲ, ನಿಮಗೆ ಫೋನ್ ಮಾಡ್ತಾನೆ. ಯಾಕೆ ನೆಕ್ಸ್ಟ್ ನೋಡೋಕೆ ನೀವು ಸ್ವಾಮಿ ಅಲ್ಲಿ ಆಟೋ ಕಾಯ್ತಾರೆ ಅಂದ್ರೆ ನಿಮ್ಮ ಮನೆ ಬರ ಆಟೋ ಮನೆಗೆ ಉಂಡೋಗ್ರಿ, ಬರಬೇಡಿ ಅಲ್ವಾ, ಎಲ್ಲಿಂದಲೋ ಬರ್ತೀರಿ. ಆಮೇಲೆ ಟ್ರೈನ್ ಹೋಗುತ್ತೆ ಅಂತ ಇದ್ರೆ ಹಂಗೆ ಬಂದು ಟ್ರೈನಿಗೆ ಮತ್ತೆ ಹತ್ಕೊಂಡು ಹೋಗ್ಬಿಡ್ಬೇಕು, ಗೊತ್ತಾಯ್ತಾ. ನೀವು ಬರೋದು ಕಷ್ಟಕ್ಕೆ. ಇಲ್ಲಿ ಟ್ರೈನ್ ಹೋಗುತ್ತೆ, ಬಸ್ ಹೋಗುತ್ತೆ ಅಂದ್ರೆ ಸನ್ಮಾನ ಮಾಡೋಕ್ಕಲ್ಲ. ಇದೊಂದು ದೇವಸ್ಥಾನ ಅಲ್ಲ, ಯಾವುದೇ ದೇವಸ್ಥಾನದಲ್ಲಿ ಸನ್ಮಾನ ಯಾರಿಗೂ ಮಾಡಲ್ಲ. ಯಾಕೆಂದ್ರೆ ಅವ್ರಿಗೂ 1000 ಕಷ್ಟ ಇರುತ್ತೆ. ನಾವು 4 ಗಂಟೆ ಇದ್ದಿರ್ತೀವಿ, ತೊಳೆದು ಬಂದಿರ್ತೀವಿ. ನೀವು ಎಲ್ಲ ಬಂದು ಬೇಡಿ, ಊಟ ತಿಂಡಿ ಮಾಡಿರಲ್ಲ. ಅದೆಲ್ಲ ರಾತ್ರಿ 8 ಗಂಟೆ 6 ಗಂಟೆ ಕ್ಲೋಸ್, 1 2 ಅವರ್ ಬರ್ತಾರೆ. 10 ಗಂಟೆ ಆದ್ರೆ ತಾಯಿ ಹೊಡೆದು ನಾವು ಕಟ್ಟೆ ಬರ್ದು ಅಂತ ಸ್ನಾನ ಮಾಡ್ಬೇಕು 12 ಗಂಟೆ. ಅದರಲ್ಲೂ ಬೆಳಿಗ್ಗೆ 3-4 ಗಂಟೆಗೆ ಬರ್ತಾರೆ. ಲೇಟ್ ಆಗುತ್ತೆ ತೋರಿಸ್ಬಿಡಿ ಅಂತ ತಲೆಕೆಟ್ಟರು. ನಮ್ದು ಕಷ್ಟ ಇದೆಯಪ್ಪ, ದಯವಿಟ್ಟು ಯಾರು ಬಂದು ಗಲಾಟೆ ಮಾಡೋಂತ ಬರಲೇಬೇಡಿ. ನಮ್ಮ ಅಂತ ಬಂದ್ರು ನಮ್ಮ ಭಕ್ತರು ಈ ತರ ಬರಲಿ, ಆಗುತ್ತಾ. ಹೊಟ್ಟೆ ನೋವು ಬಂದ್ರೆ, ಕಿಡ್ನಿ ಫೇಲ್ ಆದ್ರೆ, ಕಿಡ್ನಿ ಸ್ಟೋನ್ ಆಗಿದೆ ಅಂದ್ರೆ, ಒಂದ್ ವೇಳೆ ನಂಗೆ ಡೇಟ್ ಆಗ್ತಿಲ್ಲ ಅಂತ ಹೆಣ್ಮಕ್ಳು ಯಾರು ಇದ್ರೆ, ಇದನ್ನ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ನಿಮ್ಮ ಖುಷಿ ವಿಚಾರ ಎಲ್ಲಿ ಯೋಚನೆ ಅವಶ್ಯಕತೆ ಇಲ್ಲ. ನೆನಪಿರ್ಲಿ, ಮೈ ಒಂದು ಅಂತರ ಹಾಕೊಳ್ಳಿ, ಮನೆಗೆ ಒಂದು ಫೋಟೋ ಹಾಕೊಳ್ಳಿ, ತೇರ್ ತಗೊಳ್ಳಿ, 3 ನಿಮ್ಮ ಹತ್ರ ಫಸ್ಟ್ ಇರಬೇಕು. ಯಾವತ್ತು ಸಮಯದ 2 ಕಡ್ಡಿ ಹೆಚ್ಚಬೇಕು, ಅದನ್ನೇ ಮಾಡ್ತೀನಿ ಕುತ್ಕೋಬೇಡಿ. ಅಥವಾ ಇನ್ನ ತೆಳುವಾಗಿ ಮಜ್ಜೆ ಮಾಡ್ಕೊಳ್ಳಿ. ಗ್ಯಾಸ್ಟ್ರಿಕ್ ಮಾತ್ರ ನಮ್ಗೆ ಅಭ್ಯಾಸ ಅಂತಾರು, ಮಕ್ಕಳಾಗಿಲ್ಲ ಅಂತಕ್ಕಂಥ, ಡೇಟ್ ಆಗಿಲ್ಲ ಅಂತಕ್ಕಂಥ, ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ನೋವು ಮಜ್ಜಿಗೆ ಮಾಡ್ಕೊಳ್ಳಿ ತೆಳುವಾಗಿ. ಗ್ಯಾಸ್ಟ್ರಿಕ್ ಮಾತ್ರ ಬರ್ತಾರ, ತೆಳುವಾಗಿ ಮಜ್ಜಿಗೆ ಈರುಳ್ಳಿ ಕೆಚ್ಚಾಕಿ ಊಟಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಕುಡೀರಿ. ಕುಡಿದು ಊಟ ಮಾಡಿ ಒಂದಿನ, ಮರುದಿನ ಬೆಲ್ಲದ ಪಾನಕ ಮಾಡ್ಕೊಳ್ಳಿ. ಬೆಲ್ಲ ಶುಗರ್ ಅಲ್ಲ, ದಯವಿಟ್ಟು ಕುಡೀರಿ. ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿಂತ ಬನ್ನಿ, ಇದು ನಿಮ್ಮ ಹೊಟ್ಟೆಗಿರೋ ಇದನ್ನ ಕ್ಲೀನ್ ಮಾಡ್ತಾ ಬರುತ್ತೆ. ಆಮೇಲೆ ಎಳ್ನೀರು ನಿಮಗೆ ಸಿಕ್ಕಿರೆ 80 ರೂಪಾಯಿ 70 ರೂಪಾಯಿ ಇದಾವೆ. ಒಂದ್ ವೇಳೆ ಸಿಕ್ಕಿರೆ ಸ್ವಲ್ಪ ಅಡಿಗೆ ಸ್ವಲ್ಪ ಕಲ್ ಸಕ್ಕರೆ ಒಂದ್ ಎಳೆ ತುಳಸಿಯಲ್ಲಿ ಹಾಕಿ ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟು, ಇಲ್ಲ ಟೈಮ್ ಇದ್ರೆ ರಾತ್ರಿ ಇಟ್ಟು ಬೆಳಗ್ಗೆ ಕುಡಿದ್ರೆ ಬಹಳ ಉತ್ತಮವಾದ ಔಷಧಿ. ಮತ್ತೆ ಮೈ ಮೇಲೆ ನಂತರ ಹಾಕೊಳ್ಳಿ. ಮಕ್ಕಳು ಆಗ್ತಾವಲ್ಲ, ಹಾಕಿರೋದು ದಾಖಲೆಗಳಿದ್ದಾವೆ, ಹೌದಾ. ಇನ್ನ ಮೈ ಕಟ್ತಾ ಬಂದ್ರೆ ಉತ್ತಮ ಮಣ್ಣು, ಹಾಲು, ಬೇವಿನ ಸೊಪ್ಪು. ಮೈ ಕಟ್ತಾ ಇದ್ರೆ, ಗಾಯ ಇದ್ರೆ, ಉತ್ತಮ ಮಣ್ಣ ಗಾಯ ಇದ್ರೆ ಮಣ್ಣ ಜಲಿಸಬೇಕು ಬಟ್ಟೆಲಿ. ಉತ್ತಮ ಮಣ್ಣು ಸಣ್ಣಕ್ಕೆ ಜಲಿಸ್ಕೊಂಡು ಪೌಡರ್ ತರ ಉತ್ತಮ ಮಣ್ಣು, ಹಾಲು, ಬೇವಿನ ಸೊಪ್ಪು ಹಚ್ಚ ಬರಬೇಕು, ಹುಷಾರಾಗುತ್ತೆ. ಇನ್ನ ಯಾವ ಮಗು ಮಾತಾಡ್ತಿಲ್ಲ, ನಡೀತಿಲ್ಲ, ಪಿಡ್ಸ್ ಬರುತ್ತೆ, ಪಾಶ ಹೊಡೆದಿತ್ತು, ಲೊಕ್ಕ ಹೊಡೆದಿತ್ತು ಯಾರೋ ಬಂದಿದ್ರೆ, ಮಗು ಮಾತಾಡ್ತಿಲ್ಲ, ಮಗು ನಡೀತಿಲ್ಲ, ಪಿಡ್ಸ್ ಬರುತ್ತೆ, ಪಾಶ ಆಯ್ತು ಅಂತ ಯಾರೋ ಬಂದಿದ್ರೆ ತಂಗಿರ, ಹೆಸರು ಕಾಳು, ಕಡಲೆಕಾಳು, ಹುಳ್ಳಿಕಾಳು, ಹೆಸರು ಕಾಳು, ಕಡಲೆಕಾಳು, ಹುಳ್ಳಿಕಾಳು 3 ಹುರಿದು ರಾಗಿ ಹಿಟ್ಟು ಹೆಂಗ್ ಮಾಡ್ತೀರ ಹಂಗೆ ಮಾಡ್ಕೊಳ್ಳಿ. ಹುರಿದು ಹಿಟ್ಟು ಮಾಡಿ ಇಟ್ಕೊಂಡು ದಿನಾ ರಾತ್ರಿ ಅವರಿಗೆ ಅಂಬಲಿ ಮಾಡಿಕೊಟ್ರೆ, ಇಂಗ್ಲಿಷ್ ಕನ್ನಡ ಅರ್ಥ ಆಗತ್ತಾ, ಇಂಗ್ಲಿಷ್ ಬರ್ಬೇಕಾ? ಎಲ್ಲ ಕನ್ನಡದಲ್ಲಿ ಇದ್ದೀರಾ? ಕನ್ನಡದಲ್ಲಿ ಕೈ ಎತ್ತಿ. ನಾನ್ ಕೇಳಿದ್ ಪ್ರಶ್ನೆ ಅರ್ಥ ಮಾಡ್ಕೊಡ್ರಪ್ಪ, ಕಳಿಸಿ. ನಾನು ಗೌಡ್ನೆ, ನಾನು ಕನ್ನಡಿಗನೇ. ನಾನ್ ಕೇಳಿದ್ದು ಕನ್ನಡದವ್ರು ಬೇರೆ, ಕನ್ನಡಿಗರು ಬೇರೆ ಇದ್ದಾರೆ. ಅರ್ಥ ಆಯ್ತು ಹೇಳಿದ್ದು?
ಕನ್ನಡದವರು ಅಂತ ಕೇಳಿದ್ದು ನಾನು, ಕನ್ನಡಿಗರಲ್ಲ ಅಂತಾರೆ. ಎಲ್ಲ ಕನ್ನಡಿಗರೇ, ಆದ್ರೆ ಯಾರು ಕನ್ನಡದವರ ಉಳಿದಿಲ್ಲ. ಎಲ್ಲ ಹಸ್ಬೆಂಡು ವೈಫು ಇಂಗ್ಲೀಷ್ ಮೀಡಿಯಂ ಮನೆ ಪ್ರಾಬ್ಲಮ್ ಆಗಿ ಉಳಿದಿರಿ ನೀವೆಲ್ಲ. ಎಲ್ಲಿದ್ದೀರಿ ನೀವೆಲ್ಲ? ಕನ್ನಡದ ಕಡಿದಿರಲ್ಲ ಇಂಗ್ಲೀಷ್ಗೆ, ಹೌದಲ್ಲ ಹೇಳಿ? ಯಾವ ಬೋರ್ಡನ್ನು ನೋಡಿ ಇಂಗ್ಲೀಷೇ. ಕೇಕು, ಬನ್ನು, ಪಿಜ್ಜಾ, ಬರ್ಗರು ರೆಡಿ. ರಾಗಿ ಮುದ್ದಿಲ್ಲ, ಅಪ್ಪ ಅಮ್ಮನವಲ್ಲ, ಆಂಟಿ ಅಂಕಲ್. ದಯವಿಟ್ಟು ಸ್ವಲ್ಪ ಕನ್ನಡ ಉಳಿಸಿ. ಏನು ಉಳಿಸ್ತೀರಾ? ನಮಸ್ಕಾರ. ಕನ್ನಡ ಬಗ್ಗೆ ಸ್ವಲ್ಪ ಅಭಿಮಾನ ಜಾಸ್ತಿ ನಂಗೆ. ಕನ್ನಡಿಗರಾಗಿ ಫಸ್ಟ್ ನಮ್ಮ ಭಾಷೆ, ಎಲ್ಲ ಭಾಷೆಗೂ ಗೌರವ ಕೊಡೋಣ. ಫಸ್ಟ್ ನಮ್ಮ ಭಾಷೆನ ಮುಂತರೋಣ. ಆಯ್ತಾ? ಏನ್ ಮಾಡ್ತಾರೆ? ಅಂಬ್ಲಿ ಮಾಡಿ ಕುಡೀರಿ. ಯಾಕೆಂದ್ರೆ ಮೊನ್ನೆ ಬಂದ್ರೆ ಅಂಬ್ಲಿನ ಮತ್ತೆ ಮಾಲ್ಟ್ ಅಂತಾಳೆ, ಹಂಗಾಗಿ ಮಾಲ್ಟ್ ಮಾಡಿ ಕುಡೀರಿ. ಎರಡನೇದು ಈರುಳ್ಳಿ ಬೆಲ್ಲ ಶುಂಠಿ ಯಾರಿಗೆ ಕುಡಿಯೋ ಅಭ್ಯಾಸ ಇದೆ ಸುಳ್ಳು ಹೇಳ್ಬಾರ್ದು. ಮನುಷ್ಯನಲ್ಲಿ ಹಾರ್ಟ್ ಅಟ್ಯಾಕು, ಥೈರಾಯ್ಡು, ಕಫ ಕಟ್ಟೋದು, ಗ್ಯಾಸ್ಟ್ರಿಕ್ ಆಗದಂಗಿರೋದಂದ್ರೆ ಈರುಳ್ಳಿ ಬೆಲ್ಲ ಶುಂಠಿ. ಯಾರಿಗಾರು ನೆನಪಿದ್ರೆ ಟೀ ಕಾಫಿ ಕುಡಿಯೋ ಬದಲು ಈರುಳ್ಳಿ ಬೆಲ್ಲ ಶುಂಠಿ ಕಷಾಯ ಮಾಡ್ಕೊಂಡು ಬೆಳಿಗ್ಗೆನೆ ಇದ್ದು ಇಲ್ಲ ರಾತ್ರಿ ಮಲಗೋಗಿ ಕುಡಿದು ನೋಡಿದ್ರೆ ಈ ಥರ ಇರ್ಬೋದು. ನಂಗೆ 44 ವರ್ಷ. ಈ ನಾರ್ಮಲ್ ಆಗಿ ಔಷಧಿಗಳು ನಾನು ಪಂಡಿತನೂ ಅಲ್ಲ, ಸ್ವಾಮೀಜಿಯೂ ಅಲ್ಲ, ಪವಾಡ ಪುರುಷನೂ ಅಲ್ಲ. ನನಗೆ ಗೊತ್ತಿರೋ ಒಂದು 2 ಮಾತು ಯಾರ ಪುಣ್ಯಾಕೊಂಡು ಹೇಳಿ ಕೇಳಿಸ್ಕೊಂಡಿದ್ದು ನಾನು ನಿಮ್ಗೆ ಹೇಳ್ತೀನಿ. ಅದು ನಡೀತಾ ಇತ್ತು. ಜೊತೆಗೆ ಅಮ್ಮನವ್ರು ತೀರ್ಥ ಹಾಕೊಳ್ಳಿ ಪವಾಡ ನಡೀತಿತ್ತು. ಹತ್ರ ಈರುಳ್ಳಿ ಬೆಲ್ಲ ಶುಂಠಿ ಟೀ ಕಾಫಿ ಮಾಡ್ಕೊಂಡು ಕುಡೀರಿ. ಟೀ ಕಾಫಿ ಕುಡ್ದಂಗೆ ಈರುಳ್ಳಿ ಬೆಲ್ಲ ಶುಂಠಿ ಕುಡೀರಿ. ಸಾಧ್ಯವಾದ್ರೆ ಎಂಥರು ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿನ್ನಿ. ಅರ್ಥ ಆಗುತ್ತಾ? ಮೊಸರನ್ನ ಬೆಲ್ಲ ಬಾಳೆಹಣ್ಣು ನರ ಗಟ್ಟಿ ಮಾಡುತ್ತೆ. ಪಿಟ್ಸ್ಬರೋರು, ಪಾರ್ಶ್ವವೇದರು, ಕೂಡಿದ್ರು ಈರುಳ್ಳಿ ಬೆಲ್ಲ ಶುಂಠಿ ಮೊಸರನ್ನ ಬೆಲ್ಲ ಬಾಳೆಹಣ್ಣು ವಾರಕ್ಕೊಂದು 2 ದಿನ ಹೆಸರು ಕಾಳು ಕಡಲೆಕಾಳು ಉಳ್ಕೊಂಡು ನಿತ್ಯ ಅಂಬ್ಲಿ ಮಾಡ್ಕೊಂಡ್ರು ವ್ಯರ್ಥ ಏನಿಲ್ಲ. ಸಾಧ್ಯವಾದ ಕಾಲಿನ ದೂರ ಇರಿ. ಇನ್ನು ಕೈ ಆಡಲ್ಲ, ಕಾಲಾಡಲ್ಲ, ಕಾಲು ನೋವು ಬರುತ್ತೆ, ಕೈ ನೋವು ಬರುತ್ತೆ ಅಂದರು. ನಂಗೆ ಒಂದ್ ವೇಳೆ ಆಕ್ಸಿಜನ್ ಆಗ್ತಿಲ್ಲ ನಾ ಕೈ ಕಾಲು ಅಂದ್ರೆ ಇದು ತಗೊಂಡ್ರೆ ಅಂದ್ರೆ ಹುಣಸೆ ಹುಳಿ, ಬೆಲ್ಲ, ಸುಣ್ಣ, ಹುಣಸೆ ಹುಳಿ, ಬೆಲ್ಲ, ಸುಣ್ಣ 3 ಮಿಶ್ರಣ ಮಾಡಿ ಟೀ ಹೇಗೆ ಕಾಸ್ತೀರ ಹಂಗೆ ಗಟ್ಟಿಗೆ ಕಾಜಿದಂಗೆ ಹಾಕ್ಯಬಿಡಿ. ಟೀ ಕುಡಿದಂಗೆ ಹಂಗೆ ಹಾಕ್ಯಬಿಟ್ಟು ಸುಡುತ್ತೆ. ಅದನ್ನ ಬಿಸಿ ಆರಿದ್ಮೇಲೆ ಕಾಸಬೇಕು, ಸುಮ್ಮನೆ ಬಿಸಿ ಮಾಡಂಗಿಲ್ಲ. ಚೆನ್ನಾಗಿ ಕಾದು ಆರಿದ್ಮೇಲೆ ಟೀ ಹಂಗೆ ಕಾದಂಗೆ ಅದು ಹತ್ತ ಬಂದ್ರೆ ನೋವು ಕಮ್ಮಿ ಆಗ್ತಾ ಬರ್ತದೆ. ವಾರಕ್ಕೊಂದು 2 ದಿನ ಹೇಳ್ತೀನಿ ಅದನ್ನು. ಆಮೇಲೆ ಏನ್ ಮಾಡ್ತೀರಾ ಅಂದ್ರೆ ಸಾಧ್ಯವಾದ್ರೆ ಅದನ್ನ ಮಾಡಿ. ಒಂದ್ ವೇಳೆ ಕೆಲ್ಸಕ್ಕೆ ಹೋಗಂತಾರೆ ಇದ್ರೆ ನಂಗೆ ಟೈಮ್ ಇಲ್ಲ ಅಂದ್ರೆ ಜೇನುತುಪ್ಪ ನೋಡಿರ್ತೀನಿ ನೀವೆಲ್ಲ ಗೊತ್ತಿದ್ಯಾ? ಜೇನುತುಪ್ಪ ಬಿಸಿ ಮಾಡ್ಕೊಳ್ಳಿ, ಸ್ವಲ್ಪ ಬಿಸಿ ಆಗಿ 3/4 ಭಾಗ ಜೇನುತುಪ್ಪ ಬಿಸಿ ಮಾಡಿ ಒಂದು 10 ಸೆಕೆಂಡ್ ಬಿಟ್ಟರೆ ಅಂಟ್ಕೊಳ್ಳುತ್ತೆ. ನಿಮ್ ನೋವು ಬರಕ್ಕೆ ಅದ್ರ ಮೇಲೆ ಸುಮ್ಮನೆ ಸ್ವಲ್ಪ ಸವರಿ 4 ಗಂಟೆ ಟೈಮ್ ಬಿಟ್ಟು ಸ್ನಾನ ಮಾಡ್ಬೋದು. ರಾತ್ರಿ ಬೆಳಗ್ಗೆ ಸ್ನಾನ ಮಾಡ್ಬೋದು. ಇನ್ನು ನಿದ್ದೆ ಬರಲ್ಲ ನಂಗೆ ಅಂತಕ್ಕಂಥವ್ರು ಮೊಸರನ್ನ ಬೆಲ್ಲ ಬಾಳೆಹಣ್ಣು ಈ ಕೇಳುತ್ತಾ ಸಾಧ್ಯವಾದಷ್ಟು ತುಳಸಿ ಎಲೆ ರಸ ಕುಡಿಬೇಕು. ಗೊತ್ತಾಯ್ತಾ? ನಿದ್ದೆ ತಾನಾಗಿ ಬರ್ತದಂತೆ. ಇನ್ನ ಥೈರಾಯ್ಡ್ ಆಗಿದೆ ಈರುಳ್ಳಿ ಬೆಲ್ಲ ಶುಂಠಿ. ಇನ್ನ ಯಾರಿಗೆ ಮದುವೆ ಆಗಿಲ್ಲ, ಗಲಾಟೆ ಮಾಡಬೇಡ ಅಣ್ಣ, ಓಯ್ ಆಫ್ ಮಾಡೋದು ಮನೆಯೊಳಗೆ ಹೋಗೋ ಆಮೇಲೆ ಆಂಟಿ ಮಾಡೋದು. ಯಾವ ಆಂಟಿ? ಈಗ ಹೆಂಡತಿ ಅಲ್ಲ, ನಿಮ್ಮ ಹೆಂಡತಿ ಯಾರ ಲೈವಲ್ಲಿ ಹೋಗುತ್ತೆ ಮನೆ ಬಿಟ್ಟು ಹೋದೆ ಅಲ್ಲಿ ನೋಡಿ. ಏನ್ ಮಾಡ್ತೀರಾ ಅಂದ್ರೆ ಏನ್ ಹೇಳ್ತಾ ಇದ್ದೇನೋ ಬೈತೈತೆ. ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಅವ್ರು ಬಂದಿಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ, ಕಷ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಬೈಯಲ್ಲ. ಒಂದ್ ವೇಳೆ ಅವ್ನು ಬರಲ್ಲ, ಅವ್ಳು ನಂಬಲ್ಲ ಅಂತಕ್ಕಂಥವ್ರಿಗೆ ನಾವು ಬುದ್ಧಿ ಹೇಳಕ್ಕಾಗಲ್ಲ. ಕೆಲ್ಸಕ್ಕೆ ಹೋದ್ರೆ ಬರ್ಬೇಕು ಅಂತ ಏನಿಲ್ಲ, ಗೊತ್ತಿರುತ್ತೆ ನಿಮ್ಗೆಲ್ಲ. ಕೆಲ್ಸಕ್ಕೆ ಹೋಗಿದ್ರೆ, ಕಷ್ಟಕ್ಕೆ ಹೋಗಿದ್ರೆ ಬರ್ಲಿಕ್ಕೆ ಆಗಲ್ಲ ಅಂದ್ರೆ ಬಂದಿರೋಂಥವ್ರು ಯಾರಿದ್ದೀರಿ ಅವ್ರು ತಾಂಡಾಗ ಅವ್ರಿಗೆ ಅಂತರ ಕಟ್ಬೋದು. ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಯಾರಿಗೆ ಕಷ್ಟ ಇದೆ ಅಂತಾರೆ ಹುಷಾರಿಲ್ಲ ಅಂತರ ಕಟ್ಟಿ ಒಳ್ಳೆ ಗಂಡ ಗಡಿಯಾರಟ್ಟ ಒಂದು ಫೋಟೋ ಇಡಿ. ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಸಂಸಾರ, ಒಳ್ಳೆ ಜೀವನ ಸಿಗ್ಲಿ, ಒಳ್ಳೆ ಹಳೆ ಮೈ ಸಿಗ್ಲಿ ಅಂತ ಬೇಡಿಕೆ ಬೇಕು. ಏನ್ ಕೇಳ್ಕೋಬೇಕು? ಮಕ್ಕಳು ಪೋಲ್ ಬಿದ್ರು ಪರವಾಗಿಲ್ಲ, ಹಳೆ ಮೈ ಸರಿ ಬೇಕು ಅಂತ ಕೇಳಿದ್ರೆ ವ್ಯರ್ಥ ಅಲ್ವಾ? ಇನ್ನು ಮಕ್ಕಳು ಹೆಣ್ಮಕ್ಳು ಗಂಡರನ್ನ ಹೆಣ್ಮಕ್ಳು ಮದುವೆ ಮಾಡ್ಕೊಂಡು 3 ತಿಂಗಳು ವರ್ಷ ಅಂತ ಗಂಡು ಮಕ್ಕಳು ಇದ್ರೆ ವ್ಯರ್ಥ. ನೀವು ಜೀವನ ಮಾಡ್ತಾ ಹೋಗ್ಬೇಕು, ಮಕ್ಕಳ ಬಗ್ಗೆ ಯೋಚನೆ ಮಾಡ್ಬೇಕು. ಅರ್ಥ ಆಗಲ್ಲ? ಇನ್ನು 9 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾ, ಮರಿ ಕಡಿಬೇಕಾ, ಮಟನ್ ಕಡಿಬೇಕಾ, ಚಿಕನ್ ಕಡಿಬೇಕಾ, ಏನು ಇಲ್ಲ, ಬಂದಾಗ ತೋರಿಸಿ ಪ್ರೀತಿನ. ಅರ್ಥ ಮಾಡ್ಕೊಳ್ಳಿ. ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ ದಾಂಬತ್ತೀರಿ, ಅಳದೇ ಇರಲ್ಲ. 80% ತಗಡಿರುತ್ತೆ, 20% ಬೆಳ್ಳಿ ಇರುತ್ತೆ. ನೀವು 1000 ರೂಪಾಯಿ ಕೊಡ್ತಾರ ಬದಲು 100 ರೂಪಾಯಿ ಡಬ್ಬಿ ಹಾಕಿ ಮಿಕ್ಕಿದ ದುಡ್ಡ ನಿಮ್ಮ ಮನೆ ಮಕ್ಕಳು ಉಪಯೋಗಿಸಿ. ಇನ್ನು 100 ತಾಂಬತ್ತೀವಿ, ಸ್ವಾಮಿಯ ಸನ್ಮಾನ ಮಾಡ್ತೀವಿ ಅಂತಕ್ಕಂಥ ಮುಚ್ಚಿರೋ ಏನ್ ಮಾಡ್ತೀರಾ? ಆ 100 ರೂಪಾಯಿ ದುಡ್ಡನ್ನ, ಆ 100 ದುಡ್ಡ ಯಾರಿಗಾರ ಅಂಗವಿಕಲರಿಗೆ ಕೊಟ್ಟು ಬನ್ನಿ. 1000 ರೂಪಾಯಿ ದುಡ್ಡ ಊಟ ಮಾಡಿ ಪರವಾಗಿಲ್ಲ, ದೊಡ್ಡ ತೋರಿಸ್ಬೇಡಿ. 1000 ರೂಪಾಯಿ ಊಟ ಮಾಡೋ ಬದಲು 900 ರೂಪಾಯಿ ಊಟ ಮಾಡಿ, 1000 ರೂಪಾಯಿ ಊಟ ಮಾಡಿ ಅನ್ನ ತಟ್ಟೆ ಬಿಟ್ಟು ಬರೋ ಬದಲು ಆ 100 ರೂಪಾಯಿನ ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕ್ಬೋದು, ಆಚೆ ಕಡೆ ಕೈ ಕಾಲದಲ್ಲಿ ಕೊಟ್ಬರ್ಗಿಲ್ಲ. ಇನ್ನು ಲಾಸ್ಟ್ನೇದು ವೆಡ್ಡಿಂಗ್ ಆನಿವರ್ಸರಿ, ನಿಮ್ಮ ಮಕ್ಕಳು ಸೆಲೆಬ್ರೇಷನ್ ಹುಟ್ಟಿದ ಹಬ್ಬ, ಈ ಹುಚ್ಚುತನ ದೊಡ್ಡ ಚೌಟ್ರಿ ಮದುವೆ ಮಾಡೋ ಬದಲು ಸಣ್ಣ ಚೌಟ್ರಿ ಮದುವೆ ಹಚ್ಚಿರ ಊಟ ಮಾಡ್ತಾರೆ, ಅನ್ನ ವೇಸ್ಟ್ ಆಗಲ್ಲ. ಅದೇ ದುಡ್ಡನ್ನ ಪಡೆಗಡೆ ದುಡ್ಡನ್ನ ಯಾರಿಗಾರ ಅಂದಾಶ್ರಮಕ್ಕೆ ಹೋಗಿ ಊಟ ಮಾಡ್ಸಿದ್ರೆ ಏನ್ ಮಾಡ್ತಾರೆ? ಇನ್ನು ನಿಮ್ಮ ಊರಾಗ ತುಂಬಾ ಬಡರಿರ್ತಾರೆ, ಮಳೆನೇ ಅನ್ಕೊಂಡು ಬಿಸ್ತಾವಂಗಿರ್ತಾರೆ, ಅಂತರ್ಗಾರ ಕೊಟ್ಬಿಡಿ ನನ್ನ ಕಡೆಯಿಂದ. ಯಾರ್ಯಾರು ಕೊಡ್ಸಿದ್ದೀರಾ ಅಂತ ನನ್ನ ಕಡೆಯಿಂದ ಸಂಬಂಧ ಇಲ್ಲ ಅಂದ್ರೆ ಇನ್ನೊಂದು ಉಪಯೋಗ ಮಾಡ್ತೀರಾ ಮಾಡಲ್ಲ ನಂತರ. ಇದು ಲೈವೆಲ್ಲ ಆಗ್ತಾನೆ ಅಂತ ಮೊನ್ನೆ ಯಾರು ಹೇಳಿದ್ರು, ಎಲ್ಲ ಲೈವೆಲ್ ಹಾಕೋ ಅವಶ್ಯಕತೆ ಇಲ್ಲ ಅಂತ. ಲೈವೆಲ್ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಸೀರೆ ಕೊಡೋದಾಗ್ತೀವಿ ಅಂದ್ರೆ ಎಷ್ಟೋ ಜನಕ್ಕೆ ಬಾಗಣ ಕೊಡೋರಿಲ್ಲ, ಸೀರೆ ತಗೊಂಡೋಗಿ ಸಿಟ್ಟಿರಲ್ಲ, ತೋರ್ಮ ಇರಲ್ಲ, ಅಂತರಿಗೆ ಬರ್ಲಿ ಅಂತ ಹಾಕ್ತೀವಿ. ಅದ್ರಲ್ಲಿ ಯಾರೋ ಅಪಾರ್ಥ ಮಾಡ್ಕೊಬೇಡ್ರಪ್ಪ. ಇನ್ನೊಂದು ಕಾರ್ಯಕ್ರಮ ಇದೆ ನಿಮ್ಗೆ ಗೊತ್ತಿಲ್ಲ. ರಸ್ತೆಗೆ ಹೋಗ್ಬೇಕಾದ್ರೆ ನಾನು 10 ಹೆಸರು ತಗೊಂತೀನಿ. ರಸ್ತೆಗೆ ಕೈ ಇಲ್ದಲೆ ಕುಡಿದವನಿಗೆ ಕೈ ಇಲ್ದರೆ ಕಾಲಿಲ್ಲ ಮದುವೆ ಒಚ್ಕೊಂಡು ಹೋಗ್ತೀನಿ ನಾನು. ಅದೆಲ್ಲ ಲೈವೆಲ್ ಹಾಕಲ್ಲ. ಈ ತರ ನೀವು ಮಾಡ್ತಾ ಹೋಗಿ. ಏನ್ ಮಾಡ್ತೀರಾ? ಯಾರ್ಯಾರು ಕೈ ಇಲ್ದಲೆ ಕಾಲಿಲ್ಲ ಮಲಗಿರ್ತಾರೆ ಅವ್ರಿಗೆ ಕೊಡಿಸಿ, ಯಾರಿಗೆ ಸೂರ್ಯಲ್ಲಿ 2 ಸೀಟ್ ಕೊಡಿಸಿ. ದೇವರೊಳಗೂ ಸಾಯದಕ್ಕೆ ನೆನ್ಸ್ಕೊಂತಾರೆ. ಮಾಡೋಣ ಬೇಡವಾ? ನೀವು ಮಾಡ್ತೀರಾ ಮಾಡಲ್ವ?
ನಂತರ ಇರ್ಬೇಕು ನೀವು. ನಾನು ಪೋಲಿ ಬಿದ್ದಿದ್ದೆ, ನಾನು ಬೈತಾ ಇದ್ದೆ, ನಾನು ಎಲ್ಲ ಮುಂಚೆ ನಾನು ಒಂದ್ಸಲ ಲವ್ ಮಾಡಿದ್ದೆ. ಅದೆಲ್ಲ ಒಂದು ಟೈಮ್ ಇರುತ್ತೆ, ಹುಚ್ಚರ ಆಗ್ಬಾರ್ದು. ಆಮೇಲೆ ಯಾರನ್ನ ನೋಡಿ ಅಸಹ್ಯ ಪಡಬಾರ್ದು, ಯಾರ ಬಗ್ಗೆನೂ ಬ್ಯಾಡ್ ಮೆಸೇಜ್ ಮಾಡಬಾರ್ದು. ಯಾಕೆಂದ್ರೆ ಈ ನೋಡಿ, ಈಗ ಈ ತಂಗಿ ಏನ್ ಹೇಳ್ತಾರೆ, ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅವ್ಳನ್ನ ನಗ್ ಮಾಡ್ತೀನಿ ಅಂದ್ರೆ ನಾನು ತುಂಬಾ ಅಲ್ಲೇ ಪಡ್ತೀನಿ, ಇಂಥ ತಂಗಿ ನಂಗೆ ಸಿಕ್ಕಲ್ಲ ಅಂತ. ಈ ಭಾವ ಅಂತವ್ ಅಷ್ಟೇ, ನಮ್ಮ ಮನ್ಸಲ್ಲ ಅವ್ರ ಮಕ್ಕಳೇ. ನಾವು ಬಣ್ಣ ನೋಡಲ್ಲ, ಮನಸ್ಸು ನೋಡ್ತೀವಿ. ತಂಗಿಯರ ಅಕ್ಕರ ಅಂತಮ್ಮಂದ್ರ ದಯವಿಟ್ಟು ನೀವು ಯಾವತ್ತು ಸಭ್ಯರಾಗ್ತೀರಿ ಅಂದ್ರೆ ಯಾರ ಬಗ್ಗೆ ಮಾತಾಡಂಗಿರನ್ನ. ದಯವಿಟ್ಟು ಸಾಧ್ಯವಾದ ನಿಮ್ಮನ್ನ 12 ಗುಂಡಿ ಬಗ್ಗೆ ಯೋಚನೆ ಮಾಡಿ, ಕಂಡಮನ ಒಂದರಿ ಗುಂಡಿ ಬಗ್ಗೆ ಯೋಚನೆ ಮಾಡ್ಬಿಡಿ. ಗೊತ್ತಿರುತ್ತೆ ಈ ದೇವಸ್ಥಾನಗಳು, ಹಿಂದೂ ದೇವಸ್ಥಾನ ನಡೀತಾ ಇದೆ, ಎಲ್ಲ ಬ್ಯಾಡ್ ಮೆಸೇಜ್ ಮಾಡೋದು. ಯಾರು ಅಲ್ಲಿ ಹಂಗ್ ನಡೀತೆ ಹಿಂಗ್ ನಡೀತೆ ಅಂತ ಕೈಲಾಲ್ದನೋ ನನಗೊಂದ್ಸರಿ ಕಡೋರ ಮಾಡಿದ್ದ. ಫೋನ್ ಕೊಟ್ಟಂಗೆ ಯಾಕೆ ಮಾಡ್ಬಿಟ್ಟಿದ್ದೆ ಮೊನ್ನೆ. ಯಾರ ಮಳೆ ಹುಡುಗಿ ಬಂದು ಹೊಡೆದೋದ್ಲು ಸ್ಟೇಷನ್ ಮುಂದೆ, ಅಲ್ಲಿ ಸುಂಕಾಯನೆ. ಅವ್ನು ಈಗಲೂ ಒಟ್ಟಕ್ಕಿತ್ತು ಏನೋ ಮಾಡ್ಬೇಕು ನನಗೆ ಅಂತ. ಅವ್ನಿಗೆ ಆಗ್ತಾ ಇಲ್ಲ, ಯಾಕತ್ತ ಅವ್ನ ಕೈಯಲ್ಲಿ ಕಿಸಿದವ್ರನ್ನ ಬಡ್ಕೊಂತಾರೆ ಅಂತ ನಾಯಿಗಳನ್ನ. ಯಾರೊಬ್ಬ ನಾಯಿ ನಮ್ಮ ಬಗ್ಗೆ ಬೊಗಳ್ತಾನೆ ಅಂದ್ರೆ ಅವು ನಮ್ಮನೆ ಪುಸ್ಕಟೆ ನಾಯಿ ಅಂತ. ಏನೋಳೆ ಎಂತ ನಾಯಿ, ನಾವು ತಿನ್ಬಿಟ್ರೆ ಮೂಳೆ ಕಾಯ್ತಿರೋದಂಗೆ ಆಡೋದು. ನೀವು ಅಷ್ಟೇ, ನಿಮ್ಮ ಬಗ್ಗೆ